ಶ್ರೀ ಗುರುಭ್ಯೋ ನಮಃ. ಈ ಪಾದಾಂತ್ಯ ಪ್ರಾಣಾಧಿಕರಣಕ್ಕೆ ಸಂಬಂಧಿಸಿದಂತೆ ರಾಮಾನುಜ ಭಾಷ್ಯದ ವಿಮರ್ಶೆ ಇವತ್ತು ನೋಡಬೇಕು. ಕೌಶೀತಕಿ ಬ್ರಾಹ್ಮಣದಲ್ಲಿ ಬರುವಂತೆಯೇ ಶಾಂಕರ ಭಾಷ್ಯದಲ್ಲಿ ಹೇಗೆ ಬಂದಿದೆಯೋ ಅದೇ ಹಿನ್ನೆಲೆಯನ್ನ ರಾಮಾನುಜರು ಕೂಡ ಹೇಳ್ತಾರೆ. ಪ್ರತರ್ಧನ ಅನ್ನುವ ರಾಜ ಸ್ವರ್ಗಕ್ಕೆ ಆಕ್ರಮಣ ಮಾಡಿದಾಗ ಅಲ್ಲಿ ಬಂದಿರುವಂತ ಪ್ರಶ್ನೆ ಇದು. ವರಂ ವೃಣೀಶ್ವ ಅಂತ ಹೇಳ್ತಾನೆ. ಮನುಷ್ಯರಿಗೆ ಯಾವುದು ಹಿತಕರವೋ ಅದನ್ನು ಕೊಡುವಂತ ಈ ರಾಜ ಹೇಳ್ತಾನೆ. ಪ್ರಾಣೋಸ್ಮಿ ಪ್ರಜ್ಞಾತ್ಮ, ನಾನೇ ಪ್ರಾಣ ಅಂತ ಉಪದೇಶ ಮಾಡ್ತಾನೆ. ಅದರಿಂದ ಇಂದ್ರನೇ ಪ್ರಾಣ ಅಂತ ಸ್ಪಷ್ಟ ಆಗ್ತದೆ. ತನ್ನನ್ನು ಪ್ರಾಣ ಅಂತ ಉಪಾಸನೆ ಮಾಡುವುದು ಜೀವಲೋಕಕ್ಕೆ ಹಿತಕರವಾಗಿದೆ. ಹಾಗೆ ಮೋಕ್ಷ ಪ್ರಾಪ್ತಿಗೂ ಅದು ಕಾರಣ. ಆದ್ದರಿಂದ ಇಂದ್ರನೇ ಮೋಕ್ಷದಾತ, ಜಗತ್ಕಾರಣ ಅಂತ ಆಗ್ತದೆ. ಇಷ್ಟು ಪೂರ್ವ ಪಕ್ಷ. ಅದನ್ನು ನಿರಾಕರಿಸಲಿಕ್ಕಾಗಿ ಇರೋ ಈ ಸೂತ್ರ ಸಯೇಷ ಪ್ರಾಣ ಏವ ಪ್ರಜ್ಞಾತ್ಮ ಆನಂದ ಅಜರ ಅಮೃತ್ಯು ಅಂತ ಅಲ್ಲಿ ಮುಂದೆ ಬಂದಿದೆ. ಇದು ಶಾಂಕರ ಭಾಷ್ಯದಲ್ಲಿ ಕೂಡ ಇದೇ ಥರದ ಸಿದ್ಧಾಂತವನ್ನು ಮಂಡನೆ ಮಾಡಿದ್ದಾರೆ. ಪ್ರಾಣಶಬ್ದ ವಾಚ್ಯನಾದವನು ಆನಂದ ಸ್ವರೂಪರಾಗಿದ್ದಾನೆ, ಮೃತ್ಯುರಹಿತ ಅಂತ ಹೀಗೆಲ್ಲ ಬಂದಿರೋದ್ರಿಂದ ಪರಮಾತ್ಮ ವಾಚಕ ಶಬ್ದದೊಂದಿಗೆ ಅದಕ್ಕೆ ಹೊಂದಾಣಿಕೆ ಆಗುವಂತೆ ಮಾಡಿದ್ದಾರೆ. ಪರಮಾತ್ಮನಿಗೆ ಮಾತ್ರ ಹೊಂದುವಂತೆ ಅದಕ್ಕೆ ಲಿಂಗಗಳನ್ನು ಹೇಳಿದ್ದಾರೆ. ಆದ್ರಿಂದ ಇಲ್ಲಿ ಬ್ರಹ್ಮನೇ ಪ್ರಾಣ ಆಗಬೇಕು ಹೊರತು ಆ ಇಂದ್ರ ಪ್ರಾಣ ಆಗೋದು ಸಾಧ್ಯ ಇಲ್ಲ. ತಥಾ ಅನುಗಮಾತ್ ಅಂತಿದೆಯಲ್ಲ, ಅನುಗಮ ಅಂದ್ರೆ ಪೂರ್ವವಾಕ್ಯ ಪ್ರಕೃತದಿಂದ ಯಾವುದಿದೆ, ಹಿಂದಿನ ವಾಕ್ಯದಲ್ಲಿ ಯಾವುದು ಪ್ರಕೃತವಾಗಿದೆ, ಅದಕ್ಕೆ ಉತ್ತರ ವಾಕ್ಯದಿಂದ ಸಂಬಂಧ. ಆ ಸಂಸ್ಕೃತ ಶಬ್ದಗಳಿಗೆ ಅನೇಕ ರೀತಿಯಾಗಿ ಅರ್ಥ ಮಾಡ್ಲಿಕ್ಕೆ ಅವಕಾಶ ಇರ್ತದೆ ಅಂತ ಹೇಳಿದೆ. ನಾವು ಅನುಗಮ ಅಂತಂದ್ರೆ ಅಭ್ಯಾಸ ಅಂತ ನಮ್ಮ ಸಿದ್ಧಾಂತದಲ್ಲಿ ಅರ್ಥ ಹೇಳಿದ್ವಿ. ಇವರು ಅನುಗಮ ಅಂದ್ರೆ ಆ ವಾಕ್ಯದ ಸಂಬಂಧ ಅಂತ ಹೀಗೆ ಅರ್ಥ ಹೇಳ್ತಾರೆ. ಪೂರ್ವ ವಾಕ್ಯದಿಂದ ಪ್ರಸ್ತುತವಾದಕ್ಕೆ ಉತ್ತರ ವಾಕ್ಯದ ಸಂಬಂಧ ಅಂತ ಹೀಗೆ ಅರ್ಥ ಹೇಳ್ತಾರೆ. ಮತ್ತೆ ಶಾಂಕರ ಭಾಷ್ಯದಲ್ಲಿ ಅನುಗಮ ಅಂದ್ರೆ ಪದಗಳಿಗೆ ಅನ್ವಯ ತಿಳಿದು ಬರ್ತಾ ಇರೋದ್ರಿಂದ ಅಂತ ಹೇಳಿದರು. ಇಂದ್ರ ಪ್ರಾಣ ಪದೋದ್ದಿಷ್ಟ ಇಂದ್ರಾತ್ಮ ಬ್ರಹ್ಮಚೇಷ್ಯತೆ ಆನಂದ ಅಮೃತ ಶಬ್ದಾದ್ಯೈಹಿ ಉಪಸಂಹಾರ ದರ್ಶನಾತ್. ಇದು ರಾಮಾನುಜ ಭಾಷ್ಯದ ಶ್ಲೋಕ. ಇಂದ್ರ ಮತ್ತು ಪ್ರಾಣ ಎಂಬ ಶಬ್ದದಿಂದ ಯಾರನ್ನು ಹೇಳಿದ್ದಾರಲ್ಲ, ಇಂದ್ರನೆಂಬ ಜೀವನನ್ನ, ಇಂದ್ರನೆಂಬ ವ್ಯಕ್ತಿಯನ್ನ, ಅವನು ಬ್ರಹ್ಮನೇ ಆಗಬೇಕು. ಯಾಕೆಂದ್ರೆ ಮುಂದೆ ಅವನನ್ನ ಆನಂದ ಅಮೃತ ಅಂದ್ರೆ ಅಜರ ಅಂದ್ರೂ ಅಮೃತ ಅಂದ್ರೂ ಒಂದೇ ಅರ್ಥ. ಆನಂದ ಅಮೃತ ಇತ್ಯಾದಿ ಶಬ್ದಗಳಿಂದ ಉಪಸಂಹಾರ ಮಾಡಿರುವುದರಿಂದ ಅವನು ಇಲ್ಲಿ ಬ್ರಹ್ಮನೇ ಆಗಬೇಕು ಹೊರತು ಈ ಇಂದ್ರ ಆಗುವುದು ಸಾಧ್ಯ ಇಲ್ಲ ಅಂತ ಅದರ ತಾತ್ಪರ್ಯ. ಆನಂದ ಅಮೃತ ಶಬ್ದಾದ್ಯೈಹಿ ಉಪಸಂಹಾರ ದರ್ಶನಾತ್. ಸರಿ, ಮುಂದೆ ನವಕ್ತುರ ಆತ್ಮೋಪದೇಶಾದಿತಿ ಚೇತ್ ಅಧ್ಯಾತ್ಮ ಸಂಬಂಧ ಭೂಮ ಅಂತೇನಿದೆ ಅದಕ್ಕೆ ಹೀಗರ್ಥ ಆಗ್ತದೆ. ಇಂದ್ರ ಪ್ರಾಣೋಸ್ಮಿ ಪ್ರಜ್ಞಾತ್ಮ ಅಂತ ತನ್ನನ್ನೇ ತಾನೇ ಪ್ರಾಣ ಅಂತ ಹೇಳ್ಕೊಂಡಿದ್ದಾನೆ. ಆದ್ರಿಂದ ದೇವೇಂದ್ರನ್ನೇ ಪ್ರಾಣ ಅಂತ ಹೇಳೋ ಪ್ರಸಂಗ ಬಂದ್ರೆ, ಹಾಗೆ ಪೂರ್ವಪಕ್ಷ ಬಂದ್ರೆ ಅದಕ್ಕೆ ಅರ್ಥ ಹೇಳ್ತಾರೆ. ಅಧ್ಯಾತ್ಮ ಸಂಬಂಧ ಭೂಮ, ಚೇತನಾಚೇತನಗಳ ಅನೇಕ ಸಂಬಂಧ, ಅನೇಕ ಚೇತನಾಚೇತನಗಳ ಸಂಬಂಧವನ್ನು ಇಲ್ಲಿ ಪ್ರಾಣನಿಗೆ ಹೇಳಿದ್ದಾರೆ. ಅದು ಪರಮಾತ್ಮನಿಗೆ ಮಾತ್ರ ಸಂಬಂಧಪಡ್ತದೆ ಹೊರತು ಈ ಇಂದ್ರನಿಗೆ ಅದು ಬರೋದು ಸಾಧ್ಯ ಇಲ್ಲ. ಏತಾಹ ಭೂತ ಮಾತ್ರಾಹ ಪ್ರಜ್ಞಾ ಮಾತ್ರಾಸು ಅರ್ಪಿತಾಹ ಪ್ರಜ್ಞಾ ಮಾತ್ರಾಹ ಪ್ರಾಣೇನ ಅರ್ಪಿತಾಹ ಅಂತ ಹೀಗೆ ಅದನ್ನ ಒಂದು ವಾಕ್ಯದಲ್ಲಿ ಅವರು ಆ ಸಿದ್ಧಾಂತವನ್ನು ಮಂಡಿಸಲಿಕ್ಕೆ ಈ ವಾಕ್ಯವನ್ನು ಅವರು ಉಪಯೋಗ ಮಾಡ್ತಾರೆ. ಅಲ್ಲಿ ಏನರ್ಥ? ಏತಾಹ ಭೂತ ಮಾತ್ರಾಹ, ಈ ಎಲ್ಲ ಭೂತಗಳು ಕೂಡ ಪ್ರಜ್ಞಾ ಮಾತ್ರಾಸು ಅರ್ಪಿತಾಹ. ಪ್ರಜ್ಞಾ ಅಂದ್ರೆ ಚೇತನ ಅಂತ ಅರ್ಥ. ಒಂದು ಚೇತನವನ್ನು ಮಾತ್ರ ಅವು ಅವಲಂಬಿಸಿಕೊಂಡಿವೆ. ಚೇತನಗಳು ಜಡವಸ್ತುಗಳು ಚೇತನವನ್ನು ಆಶ್ರಯಿಸಿವೆ. ಇದನ್ನು ಗಮನಿಸಿ. ಪ್ರಜ್ಞಾ ಅಂದ್ರೆ ಚೇತನ, ಆ ಚೇತನವನ್ನ ಅವು ಅವಲಂಬಿಸಿಕೊಂಡಿವೆ.
ಮುಂದೆ ಆ ಚೇತನಗಳು ಪ್ರಾಣನನ್ನ ಆಶ್ರಯಿಸಿಕೊಂಡಿವೆ ಅಂತ ಹೀಗೆ ಬಂದಿದೆ. ಪ್ರಜ್ಞಾ ಮಾತ್ರ ಪ್ರಾಣೇ ಅರ್ಪಿತಾ ಅಂತ ಮುಂದೆ. ಈ ತರ ಆ ಪ್ರಾಣ ಅಂತನವನು ಚೇತನಾಚೇತನಕ್ಕೂ ಆಶ್ರಯನಾಗಿದ್ದಾನೆ ಅಂತ ಹೀಗೆ ವರ್ಣನೆ ಮಾಡಿದ್ದಾರೆ. ಆದ್ರಿಂದ ಪ್ರಾಣ ಅಂದ್ರೆ ಬ್ರಹ್ಮನೇ ಆಗಬೇಕು. ಕೊನೆಗೆ ವರ್ಣಿತನಾದಂತಹ ಪ್ರಾಣ ಅಂದ್ರೆ ಬ್ರಹ್ಮ ಅಂತಾನೆ ಅದರ ತಾತ್ಪರ್ಯ ಆಗಬೇಕು ಅಂತ ಅಭಿಪ್ರಾಯ. ಆತ್ಮನೀಯ ಸಂಬಂಧ ಸಹ ಅಧ್ಯಾತ್ಮ ಸಂಬಂಧ. ಆತ್ಮನಿ ಅಂತ ಸಪ್ತಮಿ ವಿಭಕ್ತಿ ಹೇಳ್ತಾರೆ ಅವರು. ಆತ್ಮನಿಗೆ ಸಂಬಂಧಪಟ್ಟ ಅವನಿಗೆ ಸಂಬಂಧಪಟ್ಟ ಒಂದು ಸಂಬಂಧ, ಅವನಲ್ಲಿ ಇರುವ ಸಂಬಂಧ, ಅದೇ ಅಧ್ಯಾತ್ಮ ಸಂಬಂಧ. ತಸ್ಯ ಭೂಯಸ್ತ್ವಂ. ಹೀಗೆ ಚೇತನಾಚೇತನಗಳ ಅನೇಕ ಸಂಬಂಧವನ್ನೇನು ವರ್ಣನೆ ಮಾಡಿದ್ದಾರೆ. ಹಾಗೆ ಬಂದಿರೋದ್ರಿಂದ ಇದೆಲ್ಲವೂ ಕೂಡ ಈ ಪರಮಾತ್ಮನಿಗೆ ಸಂಬಂಧಪಟ್ಟಂತೆ ಆಗಬೇಕೆ ಹೊರತು ಅದು ಈ ಇಂದ್ರನೆಂಬ ಜೀವಾತ್ಮನಿಗೆ ಅದು ಯಾವ ರೀತಿಯಲ್ಲೂ ಕೂಡ ಹೊಂದುವುದಿಲ್ಲ ಅಂತ ತಾತ್ಪರ್ಯ. ಅದಕ್ಕೆ ಎರಡು ಅರ್ಥನೂ ಮಾಡಿದ್ದಾರೆ ಅವರು. ಪರಮಾತ್ಮನಲ್ಲೇ ಅಸಾಧಾರಣವಾದ ಅನೇಕ ಧರ್ಮಗಳನ್ನು ಈ ಪ್ರಕರಣದಲ್ಲಿ ಹೇಳಿದ್ದಾರೆ. ಅದೆಲ್ಲ ಇಂದ್ರನಿಗೆ ಯಾವ ಕಾರಣಕ್ಕೂ ಬರೋದಿಲ್ಲ, ಪರಮಾತ್ಮನಿಗೆ ಮಾತ್ರ ಅದು ಬರ್ತದೆ ಅಂತ ತಾತ್ಪರ್ಯ. ಪರಮಾತ್ಮ ಅಸಾಧಾರಣ ಧರ್ಮ ಸಂಬಂಧ, ಅಧ್ಯಾತ್ಮ ಸಂಬಂಧ. ಇಲ್ಲಿ ಅಧ್ಯಾತ್ಮ ಅಂದ್ರೆ ನಾವು ಊಹಿಸಬಹುದು, ಅಧ್ಯಾತ್ಮ ಅಂದ್ರೆ ಅಧಿಕನಾದ ಆತ್ಮ ಅಂದ್ರೆ ಪರಮಾತ್ಮ, ಅವನ ಅಸಾಧಾರಣ ಧರ್ಮಗಳನ್ನೇ ಇಲ್ಲಿ ಹೇಳಿರುವುದರಿಂದ ಅಂತ ರಾಮಾನುಜ ಭಾಷ್ಯದಲ್ಲಿ ಮಾಡುವಂತಹ ಇನ್ನೊಂದು ಅರ್ಥ. ಮುಂದೆ ಶಾಸ್ತ್ರದೃಷ್ಟ್ಯಾತು ಉಪದೇಶ ವಾಮದೇವೋತು ಅಂತ. ತಾನೇ ಪ್ರಾಣ ಅಂತ ಇಂದ್ರ ಉಪದೇಶ ಮಾಡಿದ್ದಾನೆ. ಆದ್ದರಿಂದ ಶಾಸ್ತ್ರದೃಷ್ಟ್ಯ ಸರ್ವಾತ್ಮ ನೀನು ಸರ್ವಾತ್ಮನಾಗಿದ್ದಿ, ನೀನು ತತ್ವಮಸಿ ಅಂತ ಛಾಂದೋಗ್ಯ ಉಪನಿಷತ್ತು ಮೊದಲಾದ್ದು ಹೇಳುವಂತೆ ಈ ಜೀವ ಪರಮಾತ್ಮರಿಗೆ ಈ ಶರೀರ ಅಂದ್ರೆ ಆತ್ಮ ಸಂಬಂಧದ ನಿಮಿತ್ತವಾಗಿ, ಶರೀರ ಅಂದ್ರೆ ಆತ್ಮ ಸಂಬಂಧದ ಇದೆ, ಆತ್ಮ ಸಂಬಂಧ ಇದೆ. ಆ ಕಾರಣದಿಂದ ವಾಮದೇವ ಏನ್ ಹೇಳಿದ, ತಾನೇ ಮನು, ತಾನೇ ಸೂರ್ಯ ಅಂತ ಹೀಗೆಲ್ಲ ಹೇಳ್ಕೊಂಡ. ವಾಮದೇವ ತಾನೇ ಮನು ತಾನೇ ಸೂರ್ಯ ಅಂತ ಹೇಳ್ಕೊಂಡ. ಅದರಂತೆ ಈ ಇಂದ್ರ ತಾನೇ ಪ್ರಾಣ ಅಂತ ಹೇಳ್ಕೊಳ್ಳೋದೇನಿದೆ ಅದು ಈ ವಿಶಿಷ್ಟಾದ್ವೈತದಲ್ಲಿ ಎಲ್ಲವನ್ನೂ ಭಗವಂತನ ಶರೀರ ಅಂತ ಹೋಗ್ತಾರಲ್ಲ, ಆ ದೃಷ್ಟಿಯಿಂದ ಇವೆಲ್ಲವನ್ನೂ ಹೊಂದಾಣಿಕೆ ಮಾಡ್ತಾರೆ ಅವರು. ಅದನ್ನು ಮುಂದಿನ ಪ್ಯಾರಾದಲ್ಲಿ ಹೇಳ್ತಾರೆ ನೋಡಿ. ಈ ನಾವು ತಾನೇ ಪ್ರಾಣ ಎಂಬ ಮೊದಲನೇ ಪ್ಯಾರ ಏನಿದೆ ಅಲ್ಲಿ ಕೆಲವು ಅಸ್ಪಷ್ಟತೆಗಳು ಉಳಿದಿವೆ, ಆದರೆ ಮುಂದಿನ ಪ್ಯಾರಾದಲ್ಲಿ ಅದನ್ನು ಸ್ಪಷ್ಟ ಮಾಡ್ತಾರೆ. ಪರಮಾತ್ಮನಿಗೆ ಇಂದ್ರಾದಿಗಳು ಶರೀರ, ಪರಮಾತ್ಮನಿಗೆ ಲಕ್ಷ್ಮೀದೇವಿಯು, ಬ್ರಹ್ಮನು, ಇಂದ್ರಾದಿಗಳು ಸಕಲವೂ ಶರೀರ. ಸಕಲ ಚೇತನಗಳು ಅವನ ಶರೀರ, ಸಕಲ ಜಡಗಳು ಕೂಡ ಅವನ ಶರೀರ. ಈ ಶರೀರವಾಚಕ ಶಬ್ದಗಳನ್ನ ಆತ್ಮನಿಗೂ ಕೂಡ ಹೇಳಬಹುದು. ಅದು ನಮಗೆ ಎಲ್ಲ ಕಡೆ ಬೇರೆ ಬೇರೆ ಕಡೆನೂ ಬಂದಿದೆ. ಈಗ ವಸ್ತುತಃ ಶರೀರ ಬೆಳ್ಳಗಿರ್ತದೆ, ಶರೀರ ಎತ್ತರ ಇರ್ತದೆ, ಶರೀರ ಸುಂದರವಾಗಿರ್ತದೆ ಅಥವಾ ಶರೀರ ಕುರೂಪವಾಗಿರ್ತದೆ. ಅದನ್ನ ನಾನು ಬೆಳ್ಳಗಿದ್ದೇನೆ, ನಾನು ಎತ್ತರ ಇದ್ದೇನೆ, ನಾನು ಸುಂದರವಾಗಿದ್ದೇನೆ, ನಾನು ಕುರೂಪಿ ಅಂತೆಲ್ಲ ಪ್ರಯೋಗ ಮಾಡ್ತೇವೆ. ಶರೀರವಾಚಕ ಶಬ್ದಗಳನ್ನು ಹೀಗೆ ಆತ್ಮನಲ್ಲೂ ಪ್ರಯೋಗ ಮಾಡೋದು ಕಂಡು ಬಂದಿದೆ. ಆದ್ರಿಂದ ಇಂದ್ರ ಅಂದ್ರೆ ಇಂದ್ರನೊಳಗಿರುವಂತಹ ಪರಮಾತ್ಮ ಅಂತ ಅರ್ಥ. ಈ ಅರ್ಥವನ್ನು ನಾವು ಕೂಡ ಹೇಳಿದ್ದೀವಿ. ಆದ್ರಿಂದ ಇಂದ್ರ ಏನ್ ಮಾಡ್ಕೊಂಡ, ತನ್ನನ್ನು ಕುರಿತು ತಾನು ಅಹಂ ಮಾಂ ಅಂತ ಕರೆದ್ರೆ ಅದು ಅವನೊಳಗಿರುವಂತಹ ಬ್ರಹ್ಮ ಅಂತಾನೆ ಅರ್ಥ. ಅವನೇ ಪ್ರಾಣ, ಇಂದ್ರನೊಳಗಿರುವಂತಹ ಬ್ರಹ್ಮನೇ ಪ್ರಾಣ ಅಂತ ಅರ್ಥ. ಹಾಗೆ ವಾಮದೇವನು ಕೂಡ ಅಹಂ ಅಂತ ಏನ್ ಕರ್ಕೊಂಡಲ್ಲ, ಅಹಂ ಅಂತ ಹೇಳಿದ್ರೆ ಅದು ಅದರೊಳಗಿರುವಂತಹ ಪರಮಾತ್ಮ ಅಂತಾನೆ ಅರ್ಥ. ಅವನೇ ತನ್ನನ್ನು ತಾನು ಪ್ರಾಣ ಅಂತ ಕರ್ಕೊಂಡ, ಹೀಗರ್ಥ. ಅಲ್ಲೇ ರಾಮಾನುಜ ಭಾಷ್ಯದ ಒಂದು ಶ್ಲೋಕ ಇದೆ, ಜಗಚ್ಛರೀರಂ ಬ್ರಹ್ಮೇತಿ ಶಾಸ್ತ್ರಜ್ಞಾನಾತ್ತು ಚೋದನ ವಾಮದೇವಾದಿವಚ್ಚಾತ್ರ ಮಾಮುಪಾಸ್ವೇತಿ ವಜ್ರಿಣಃ. ಈ ಬ್ರಹ್ಮ ಅನ್ನೋದು ಜಗಚ್ಛರೀರಂ, ಜಗತ್ತೇ ಶರೀರವಾಗಿ ಉಳ್ಳಂತಹದ್ದು. ಹೀಗೆ ಶಾಸ್ತ್ರಜ್ಞಾನಾತ್, ಶಾಸ್ತ್ರದಿಂದ ನಾವು ಪಡೆಯುವಂಥ ಜ್ಞಾನ ಹೀಗಿದೆ. ಆದ್ರಿಂದ ವಾಮದೇವಾದಿವತ್, ವಾಮದೇವನು ಕೂಡ ತನ್ನನ್ನು ತಾನು ಸೂರ್ಯ ಮನು ಅಂತ ಹೇಳ್ಕೊಳ್ಳೋದು ಯಾವ ದೃಷ್ಟಿಯಿಂದ ಅಂದ್ರೆ ತಾನು ಭಗವಂತನ ಶರೀರ ಎಂಬ ದೃಷ್ಟಿಯಿಂದ ಮಾತ್ರ. ಆದ್ರಿಂದ
ಮಾಮುಪಾಸ್ವ ಅಂತ ವಜ್ರಿಣ ಚೋದನ. ಈ ವಜ್ರಿ ಅಂದ್ರೆ ಇಂದ್ರ, ಅವನು ನನ್ನನ್ನು ಉಪಾಸನೆ ಮಾಡುವಂತ ವಿಶ್ವಾಮಿತ್ರನಿಗೇನು ಚೋದನಾ ಮಾಡಿದ್ನಲ್ಲ, ಅಂದ್ರೆ ಪ್ರೇರಣೆ ಕೊಟ್ಟನಲ್ಲ, ಆ ಪ್ರೇರಣೆ ಕೊಟ್ಟಿರುವುದು ಈ ದೃಷ್ಟಿಯಿಂದ ತಾನು ಭಗವಂತನ ಶರೀರ ಆದ್ರಿಂದ ತನ್ನನ್ನು ಉಪಾಸನೆ ಮಾಡಿದರೆ ಬ್ರಹ್ಮನನ್ನೇ ಶರೀರ ಉಪಾಸನೆ ಮಾಡಿದಂತ ಆಗ್ತದೆ. ನಾವು ಕೆಲವು ಕಡೆ ಪ್ರತಿಮೆಗೆ ಅಭಿಷೇಕ ಮಾಡು, ಪ್ರತಿಮೆಗೆ ಅಲಂಕಾರ ಮಾಡು ಅಂತ ಹೇಳ್ತಿರ್ತೀವಲ್ಲ, ಅದೇ ತರ ಇಂದ್ರನಿಗೆ ಅಭಿಷೇಕ ಮಾಡು, ಇಂದ್ರನನ್ನು ಪೂಜೆ ಮಾಡು, ಅವನನ್ನ ಪ್ರಾಣ ಅಂತ ಆರಾಧನೆ ಮಾಡು ಅಂತ ಈ ತರ ಹೇಳಿದಂತ ಆಗ್ತದಷ್ಟೆ. ಇದು ಅವರ ಅಭಿಪ್ರಾಯ. ಮುಂದೆ ಇಲ್ಲಿ 4ನೇದ್ದು ಜೀವ ಮುಖ್ಯ ಪ್ರಾಣಲಿಂಗ ನೇತಿಚೆಯನ್ನ ಅಂತ ಸೂತ್ರ. ಇಲ್ಲಿ ಮಾತ್ರ ಉಪಾಸ ತ್ರೈವಿಧ್ಯ ಅಂದ್ರೆ ಅದನ್ನ ಬೇರೆ ಬೇರೆ ರೀತಿಯಾಗಿ ಅವ್ರು ಹೇಳ್ತಾರೆ. ಅವ್ರ ರೀತಿಯಿಂದ ಉಪಾಸನೆಗಳು ಅಂದ್ರೆ 3 ಥರದ್ದು ಬೇರೆನೇ ಇವೆ. ಇಲ್ಲಿ ಜೀವಾತ್ಮನ ಮತ್ತು ಪರಮಾತ್ಮನ ಪ್ರಾಣಲಿಂಗಗಳಿವೆಯಲ್ಲ, ಆದ್ರಿಂದ ಪ್ರಾಣಶಬ್ದ ವಾಚ್ಯನ ಅದನ್ನು ಒಂದು ಜೀವಾತ್ಮ ಆಗಬೇಕು ಅಥವಾ ಮುಖ್ಯ ಪ್ರಾಣ ಆಗಬೇಕು. ಮತ್ತು ಹೇಗೆ ಈ ಪರಮಾತ್ಮನನ್ನೇ ಪ್ರಾಣಶಬ್ದ ವಾಚ್ಯ ಅಂತ ಹೇಳ್ತೀರಿ ಅಂತ ಪ್ರಶ್ನೆ ಬಂದ್ರೆ, ಹಾಗಲ್ಲ, ಅವರು ಪ್ರಾಣಶಬ್ದ ವಾಚ್ಯರಲ್ಲ. ಯಾಕೆಂದ್ರೆ 3 ಥರದ ಉಪಾಸನೆ ಬಗ್ಗೆ ಇಲ್ಲಿ ಹೇಳಿದ್ದಾರೆ. ಅದೇನು ಅಂದ್ರೆ ಭೋಕ್ತೃ ಶರೀರತೆಯ ಉಪಾಸನೆ, ಭೋಗ್ಯ ಶರೀರತೆಯ ಉಪಾಸನೆ ಮತ್ತೆ ಸ್ವರೂಪ ಉಪಾಸನೆ. ಅದು ಮೊದಲಿತ್ತು, ನಾನು ಅದನ್ನ ಆಮೇಲೆ ಹೇಳಿದೆ. ಈ ತರ 3 ಥರದ ಉಪಾಸನೆಗಳನ್ನ ಈ ಅದ್ವೈತಿಗಳು ತಮ್ಮ ಸಿದ್ಧಾಂತಕ್ಕನುಸಾರ, ಈ ವಿಶಿಷ್ಟಾದ್ವೈತಿಗಳು ತಮ್ಮ ಸಿದ್ಧಾಂತಕ್ಕನುಸಾರವಾಗಿ ವರ್ಣನೆ ಮಾಡ್ತಾರೆ. ಈ ಥರದ 3 ಥರದ ಉಪಾಸನೆಗಳಿವೆ. ಆದ್ರಿಂದ ಉಪಾಸನಾ ತ್ರೈವಿಧ್ಯ ಎಂಬುದು ಮೂಲಭೂತವಾಗಿ ಶಾಸ್ತ್ರದಲ್ಲಿದೆ. ಮತ್ತೆ ಈ ತೈತರಿಯ ಉಪನಿಷತ್ತಿನಲ್ಲಿ ಕೂಡ ಅದನ್ನು ವರ್ಣನೆ ಮಾಡಿದ್ದಾರೆ. ಅದು ಹೇಗೆ 3 ಥರದ ಉಪಾಸನೆ ಅಂದ್ರೆ, ಸತ್ಯಂ ಜ್ಞಾನಂ ಅನಂತಂ ಅಂತನ್ನುವುದು ಬ್ರಹ್ಮಸ್ವರೂಪದ ಉಪಾಸನೆ. ಇಲ್ಲಿ ಬೇರೆ ಯಾವ ಜಡ ಅಚೇತನ ಇತ್ಯಾದಿಗಳ ಬಗ್ಗೆ ಇಲ್ವೇ ಇಲ್ಲ ಅನ್ನೋದನ್ನು ಗಮನಿಸಬೇಕು. ಕೇವಲ ಬ್ರಹ್ಮದ ಬಗ್ಗೆ ಮಾತ್ರ ಇಲ್ಲಿ ವರ್ಣನೆ ಬಂದಿದೆ. ಇನ್ನ ತತ್ ಸೃಷ್ಟ ತದೇವ ಅನುಪ್ರಾವಿಶತ್ ವಿಜ್ಞಾನಂಚ ಅಂತ ಹೀಗೆಲ್ಲ ಮುಂದೆ ತೈತರಿಯ ಉಪನಿಷತ್ನಲ್ಲಿ ಮುಂದುವರೆದಿದೆ. ಅಲ್ಲಿ ಏನ್ ಬಂದಿದೆ ಅಂದ್ರೆ, ಈ ಜೀವರನ್ನೆಲ್ಲ ಸೃಷ್ಟಿಸಿ ಅವರನ್ನೇ ಪ್ರವೇಶ ಮಾಡಿದ ಈ ಭಗವಂತ ಅಂತ ಬಂದಿದೆ. ಆದ್ರಿಂದ ಚೇತನಗಳೆಲ್ಲವನ್ನೂ ಕೂಡ ಆ ಭಗವಂತನ ಶರೀರ ಅಂತ ಉಪಾಸನೆ ಮಾಡಬೇಕು ಅಂತ ಬಂದಿದೆ. ಭೋಕ್ತೃ ಶರೀರತೆಯ, ಭೋಕ್ತೃವಾದವನು ಜೀವ, ಆ ಜೀವನೇ ಶರೀರವಾಗಿ ಉಳ್ಳವನು ಈ ಭಗವಂತ ಅಂತ ಈ ರೀತಿಯಾಗಿ ಉಪಾಸನೆ. ಇದು 2ನೇ ಉಪಾಸನೆ. ಮುಂದೆ 3ನೇದ್ದು ತತ್ ಸತ್ಯಂ ಚ ಅಮೃತಂ ಚ ಸತ್ಯಂ ಅಭವತ್ ಅಂತ ಹೀಗೆ ಬಂದಿದೆ. ಇಲ್ಲಿ ಭೋಗ್ಯವಾದದ್ದು ಈ ಪ್ರಪಂಚ, ಆ ಪ್ರಪಂಚವೇ ಬ್ರಹ್ಮನ ಶರೀರ ಅಂತ ಉಪಾಸನೆ ಬಗ್ಗೆ ಹೇಳಿದ್ದಾರೆ. ಇದು ನೋಡಿ, ಭೋಕ್ತೃ ಶರೀರಿತಯ ಅಥವಾ ಭೋಗ್ಯ ಶರೀರತಯ ಅಂತಿದೆಯಲ್ಲ, ಭೋಕ್ತು ಶರೀರಂ ಅಂತ ಅರ್ಥ. ಹಾಗೆ ಭೋಗ್ಯಸ್ಯ ಶರೀರಂ ಅಂತ ಅಲ್ಲಿ ಸಮಾಸ ಅಲ್ಲ. ಭೋಕ್ತಾಯ ಜೀವ ಸೇವ ಶರೀರಂ ಭೋಕ್ತೃ ಶರೀರಂ ಅಸ್ಯ ಅಸ್ತಿ ಇತಿ ಶರೀರಿ, ಹಾಗರ್ಥ. ಹಾಗೆ ಭೋಗ್ಯಂ ಯತ್ ವಿಶ್ವಂ ಜಡಂ ತದೇವ ಶರೀರಂ ಭೋಗ್ಯ ಶರೀರಂ ಅಸ್ಯ ಅಸ್ತಿ ಇತಿ ಭೋಗ್ಯ ಶರೀರಿ ಅಂತ ಹೀಗೆ ಅಂತ ಭೋಕ್ತೃವೇ ಚೇತನವೇ ಶರೀರ, ಹಾಗೆ ಭೋಗ್ಯವಾದಂತಹ ಜಡವೇ ಶರೀರ ಅಂತ ಈ ತರ ಅರ್ಥ. ಇದು 3 ರೀತಿಯಾದ ಉಪಾಸನೆಗಳನ್ನ ಅವರು ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಇಹತದ್ಯೋಗಾತ್, ಈ ಶಾಸ್ತ್ರದಲ್ಲಿಯೂ ಕೂಡ, ಇಲ್ಲಿ ಈ ಕೌಶಿಕಿ ಉಪನಿಷತ್ತಿನಲ್ಲೂ ಕೂಡ ಅದ್ರ ಬಗ್ಗೆ ಬಂದಿದೆ. ಶಾಸ್ತ್ರದಲ್ಲಿ ಮೂಲಭೂತವಾಗಿ ಉಪಾಸನೆ 3 ಥರದ ಉಪಾಸನೆಗಳ ಬಗ್ಗೆ ಬಂದಿದೆ. ಕೌಶಿಕಿ ಉಪನಿಷತ್ತಿನಲ್ಲೂ ಕೂಡ ಬಂದಿದೆ. ಆನಂದ ಅಜರ ಅಮೃತ ಅಂತೇನು ಬಂದಿದೆ, ಅದು ಸ್ವರೂಪೋಪಾಸನೆ. ಬ್ರಹ್ಮನನ್ನು ಬಿಟ್ಟು ಬೇರೆ ಯಾವುದ್ರ ಬಗ್ಗೆ ಕೂಡ ಅಲ್ಲಿ ಬರಲಿಲ್ಲ. ಪ್ರಾಣೋಸ್ಮಿ ಅಂತ ಅನ್ನೋದು ಅಚಿತ್ ಶರೀರ ಉಪಾಸನೆ, ಅದು ಜಡದ ಶರೀರದ ಉಪಾಸನೆ, ಜಡವೇ ಭಗವಂತನ ಶರೀರ ಅಂತ ಉಪಾಸನೆ ಅದು. ಇನ್ನು ಮಾಂ ಉಪಾಸ್ವ, ನನ್ನನ್ನು ಉಪಾಸನೆ ಮಾಡುವಂತಿಂದ್ರೆ ಏನು ಹೇಳ್ತಿದ್ದಾನೆ, ಅದು ಚಿತ್ ಅಂದ್ರೆ ಚೇತನ. ಇಲ್ಲಿ ಚೇತನ ಅಂದ್ರೆ ಇಂದ್ರ, ಆ ಇಂದ್ರನೇ ಭಗವಂತನ ಶರೀರ ಅಂತ ಉಪಾಸನೆ. ಆದ್ರಿಂದ ಪ್ರಾಣ ಅಂದ್ರೆ ಬ್ರಹ್ಮ ಅಂತಾನೆ ಅರ್ಥ. ಇಂದ್ರ ಜೀವ ಪ್ರಾಣಲಿಂಗಾತ್ ನಾತ್ರ ಬ್ರಹ್ಮೇತಿ ಚೆನ್ನಹಿ. ಇಲ್ಲಿ ಇಂದ್ರನ ಕುರಿತಾದ ಇಂದ್ರನೆಂಬ ಜೀವ, ಹಾಗೆ ಮುಖ್ಯ ಪ್ರಾಣನೆಂಬ ಜೀವ
ಮುಖ್ಯ ಪ್ರಾಣ ಇತ್ಯಾದಿಗಳ ಕುರಿತಾಗಿ ಲಿಂಗಗಳಿರುವುದರಿಂದ ಪ್ರಾಣಶಬ್ದ ವಾಚ್ಯ ಅವರೇ ಆಗಬೇಕು. ಈ ಪರಬ್ರಹ್ಮ ಆಗೋದು ಹೇಗೆ ಅಂದ್ರೆ ಹಾಗಲ್ಲ. ಅನ್ಯತ್ರ ಉಪಾಸ್ತಿ ತ್ರೈವಿಧ್ಯಾತ್ ತಥಾ ಆಖ್ಯಾನ ಮಿಹಾಪಿಹಿ. ಅನ್ಯತ್ರ ತೈತ್ರಿಯ ಉಪನಿಷತ್ತಿನಲ್ಲೂ 3 ಥರದ ಉಪಾಸನೆಗಳ ಬಗ್ಗೆ ಬಂದಿದೆ. ಇಹಾಪಿ ಕೌಶಿಕಿ ಉಪನಿಷತ್ತಿನಲ್ಲೂ ಕೂಡ ಆ ಥರದ 3 ಥರದ ಉಪಾಸನೆಗಳ ಬಗ್ಗೆ ಬಂದಿದೆ ಅಂತ ಅರ್ಥ. ಚಂದ್ರಿಕಾದಲ್ಲಿ ಇದ್ರ ವಿಮರ್ಶೆ ಏನ್ ಮಾಡಿದ್ದಾರೆ ಅಂದ್ರೆ, ಈಗ ರಾಮಾನುಜ ದರ್ಶನದಲ್ಲಿ ಪ್ರಾಣ ಅಂದ್ರೆ ಯಾರು? ಇಂದ್ರ ಅಂತ ಪೂರ್ವಪಕ್ಷ. ಹಾಗಿದ್ಮೇಲೆ ಜೀವ ಮುಖ್ಯ ಪ್ರಾಣಲಿಂಗಾತ್ ಅಂತ ಸೂತ್ರದಲ್ಲಿ ಜೀವ ಪದ ಯಾಕಿದೆ? ಆ ಜೀವ ಪದಕ್ಕೆ ಏನು ಸ್ವಾರಸ್ಯ ಇದೆ? ಜೀವ ಅಂದ್ರೆ ಇಂದ್ರನೆಂಬ ಜೀವ. ಜೀವರು ಅನೇಕ ಜನ ಇದ್ದಾರೆ, ಅದರಲ್ಲಿ ಇಂದ್ರನೆಂಬ ಜೀವ ಅಂತ ನೀವು ಅರ್ಥ ಮಾಡೋದಾದ್ರೆ ನವಕ್ತು ಆತ್ಮೋಪದೇಶಾತ್ ಎಂಬ ಸೂತ್ರ ವ್ಯರ್ಥ ಆಗ್ತದೆ. ಸೂತ್ರವೇ ವ್ಯರ್ಥ ಆಗ್ತದೆ. ಅಲ್ಲಿ ವಕ್ತ ಅಂದ್ರೆ ಯಾರು? ಇಂದ್ರ. ಅವನ ಉಪದೇಶ ಏನಂತ? ನಾನೇ ಪ್ರಾಣ, ನನ್ನ ಉಪಾಸನೆ ಮಾಡುವಂತ. ಇದು ಕೂಡ ಜೀವಲಿಂಗವೇ. ಆದ್ದರಿಂದ ಜೀವ ಮುಖ್ಯ ಪ್ರಾಣಲಿಂಗಾತ್ ಎಂಬ ಸೂತ್ರದಿಂದಲೇ ಅದು ಈ ಎಲ್ಲ ವಿಷಯವೂ ಬಂದು ಹೋಯಿತು. ಹಾಗಾಗಿ ಆತ್ಮೋಪದೇಶ ಎಂಬುದಾಗಿ ಪ್ರತ್ಯೇಕ ಒಂದು ಪ್ರಶ್ನೆ ಮಾಡಿಕೊಂಡು ಅದಕ್ಕೆ ಸಮಾಧಾನ ಕೊಡುವುದು ಯಾವ ದೃಷ್ಟಿಯಿಂದಲೂ ಕೂಡ ಬೇಕಾಗಿಲ್ಲ. ಮತ್ತೆ ನೀವು ಶರೀರವಾಚಕ ಶಬ್ದ ಶರೀರವಾಚಕವೂ ಕೂಡ ಆಗ್ತದೆ ಅಂತ ಹೇಳಿದ್ರಿ. ಅದು ಶಾಸ್ತ್ರದ ದೃಷ್ಟಿ ಅಂತ ಹೇಳಿದ್ರಿ. ಆದರೆ ಅದು ಶಾಸ್ತ್ರ ದೃಷ್ಟಿ ಮಾತ್ರ ಅಲ್ಲ, ಲೋಕದ ದೃಷ್ಟಿಯೂ ಹಾಗೇ ಆಗಿದೆ. ಲೋಕದಲ್ಲೂ ಕೂಡ ನಾನು ಬ್ರಾಹ್ಮಣ ಅಂತನ್ನುವಂಥ ಶರೀರವಾಚಕ ಶಬ್ದ ಏನಿದೆ, ಬ್ರಾಹ್ಮಣ ಎಂಬುದು ಶರೀರವಾಚಕ ಶಬ್ದ. ಶುಕ್ಲ ಇತ್ಯಾದಿ ಉನ್ನತ ಇತ್ಯಾದಿಗಳು ಶರೀರವಾಚಕ ಶಬ್ದ. ಅದನ್ನೆಲ್ಲ ನಾನು ಎಂಬ ಅರ್ಥದಲ್ಲಿ ಜೀವನಿಗೂ ಪ್ರಯೋಗ ಮಾಡೇ ಮಾಡ್ತಾರೆ, ಶರೀರಿಯಲ್ಲಿ ಪ್ರಯೋಗ ಮಾಡೇ ಮಾಡ್ತಾರೆ. ಆದ್ರಿಂದ ಇದು ಶಾಸ್ತ್ರ ದೃಷ್ಟಿ ಅಂತ ಹೇಳಿದ್ರಿ. ಶಾಸ್ತ್ರ ದೃಷ್ಟಿ ಅದರ ಲೋಕದೃಷ್ಟಿಯೂ ಆಗಿದೆಯಲ್ಲ ಈಗ. ಆದ್ರಿಂದ ನೀವು ಇದನ್ನು ಶಾಸ್ತ್ರ ದೃಷ್ಟಿ ಅಂತ ಹೇಗೆ ಹೇಳ್ತೀರಿ? ಈ ಮುಂದೆ ಶಾಂಕರ ಮತ್ತು ರಾಮಾನುಜ ಭಾಷ್ಯಗಳಲ್ಲಿ ಶಾಸ್ತ್ರ ಎಂಬ ಪದಕ್ಕೆ ವೇದಾದಿ ಶಾಸ್ತ್ರಗಳು ಅಂತ ಅರ್ಥ. ಮಾಧ್ವ ಭಾಷ್ಯದಲ್ಲಿ ಶಾಸ್ತ್ರ ಎಂಬ ಶಬ್ದಕ್ಕೆ ಅಂತರ್ಯಾಮಿ ಅಂತ ಅರ್ಥ. ಇದು ಆಚಾರ್ಯರ ಭಾಷ್ಯದ ವಿಶೇಷ. ಹೀಗಿಲ್ಲಿ ರಾಮಾನುಜ ಭಾಷ್ಯದ ವಿಮರ್ಶೆ ಸಮಾಪ್ತವಾಗಿದೆ. ಇಲ್ಲಿಗೆ ಬ್ರಹ್ಮಸೂತ್ರ ಭಾಷ್ಯದ 1ನೇ ಅಧ್ಯಾಯದ 1ನೇ ಪಾದವು ಕೂಡ ಸಮಾಪ್ತವಾಗಿದೆ. ಮುಂದೆ 2ನೇ ಪಾದದ ಆರಂಭವನ್ನು ಇನ್ನು ಮುಂದಿನ ದಿವಸದಲ್ಲಿ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.